ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ಎಲ್ಲೋದ್ರೂ ಬರೇ ಲೇಟೆ. ಹಾಯ್, ನಾನು ಯಾಸಿರ್. ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು ಮತ್ತು ಫ್ರೈಡೇನು ಕೂಡ. ಬೆಳಿಗ್ಗೆ ಬೇಗ ಎದ್ದಿ ರೆಡಿ ಆದೆ, ಯಾಕಂದ್ರೆ ಫೀಲ್ಡಿಗೂ ಕೂಡ ಹೋಗ್ಬೇಕಾಗಿತ್ತು. ಆದ್ರೆ ನಾವು ಹೋಗೋ ತನಕ ಇಷ್ಟೊಂದು ಲೇಟ್ ಆಗೋಯ್ತು ಅಂದ್ರೆ ಫ್ಲಾಗ್ ಹಾಸ್ಟಿಂಗು ಆಗೋಗಿತ್ತು ಮತ್ತೆ ಮಾರ್ಫಸ್ಟ್ ಕೂಡ ಆಗೋಗಿತ್ತು. ಸ್ವಲ್ಪ ಹೊತ್ತು ಸ್ಪೀಚ್ ಕೇಳಿ ನಾವು ಬಂದ್ವಿ ಬೆಟ್ಟದ ಹತ್ರ, ಯಾಕಂದ್ರೆ ಇವತ್ತು ಜಾಸ್ತಿ ಜನ ಬರ್ತಾರೆ ಬೆಟ್ಟ ಹತ್ತಕ್ಕೆ. ಆಲ್ರೆಡಿ ಜಾಸ್ತಿ ಜನ ಬಂದಿದ್ರು, ಶೂಟ್ ಮಾಡಕ್ ಆಗಿಲ್ಲ, ಏನಕ್ಕಂತ ನನ್ಗೂ ಗೊತ್ತಿಲ್ಲ. ಒಂದ್ ರೌಂಡ್ ಊರ್ ಪೂರ್ತಿ ಸುತ್ತಿ ಮತ್ತೆ ವಾಪಸ್ ಬಂದ್ವಿ ಫೀಲ್ಡ್ ಗೆ. ಏನಕ್ಕಂದ್ರೆ ದೋಸ್ತು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದ. ಇವಾಗ ಸ್ವಲ್ಪ ಜನ ಕಡಿಮೆ ಇದ್ರು, ಅದಕ್ಕೆ ಮೇಲ್ಗಡೆ ಹತ್ತಿ ಸ್ವಲ್ಪ ಶೂಟ್ ಮಾಡ್ಕೊಂಡೆ, ಬ್ಲಾಗಿಗ್ ಬೇಕಲ್ಲ. ಇವರಿಬ್ರು ನಮ್ಗೂನು ಶೂಟ್ ಮಾಡಿ ನಾವು ವ್ಲಾಗ್ ನಲ್ಲಿ ಬರ್ತೀವಿ ಅಂದ್ರು, ಅದಕ್ಕೆ ಶೂಟ್ ಮಾಡ್ಬಿಟ್ಟೆ. ಮನೆಗ್ ಬಂದ್ವಿ, ಯಾಕಂದ್ರೆ ನಮಾಜಿಗೆ ಹೋಗ್ಬೇಕಾಗಿತ್ತು. ನಮಾಜಿ ಮಾಡ್ಕೊಂಡು ಮತ್ತೆ ಟೀ ಕುಡಿಯೋಣ ಅಂತ ಹೋದ್ವಿ. ಇವತ್ತು ನಮ್ಮ ಊರ್ನಲ್ಲಿ ಮಳೆ ಬಂದಿ ವ್ಯೂ ಅಂತೂ ಸೂಪರ್. ವ್ಯೂ ಎಂಜಾಯ್ ಮಾಡ್ಕೊಂಡು ನಾವು ಬಂದ್ವಿ ಚಿರೋಣ ಹೋಟ್ಲ್ ಹತ್ರ. 10 ರೂಪಾಯಿ ಟೀ ಕುಡಿಯಕ್ಕೆ 3 ಕಿಲೋಮೀಟರ್ ಟ್ರಾವೆಲ್ ಮಾಡಿದೀವಿ ಅಂದ್ರೆ ಟೀ ಹೆಂಗಿರುತ್ತೆ ಬರೇ ಯೋಚನೆ ಮಾಡಿ. ಟೀ ಕುಡಿತಾ ಇದ್ವಿ, ಮತ್ತೆ ಮಳೆ ಬರೋ ಶುರು ಆಯ್ತು. ಟೀ ಕುಡ್ದಿರೋದು ದುಡ್ಡು ಕೊಡೋ ಅಂದ್ರೆ ದೋಸ್ತ್ ಕೊಡಲ್ಲ ಅಂದ, ಅದಕ್ಕೆ ಛತ್ರಿನೇ ಎತ್ಕೊಬಿಟ್ಟೆ. ನಮ್ಮ ಹತ್ರ ನ್ಯಾಯ ಅಂದ್ರೆ ನ್ಯಾಯ. ವಾಪಸ್ ಮನೆಗೆ ಬಂದೆ, ಊಟ ಮಾಡ್ಬೇಕಾಗಿತ್ತು. ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೀಲ್ಸ್ ನೋಡಿ ಟೈಮ್ ಪಾಸ್ ಮಾಡಿದೆ. ರೀಲ್ಸ್ ನಲ್ಲಿ ಬರೇ ರೇಪ್ ಕೇಸು, ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಹೊಸ ರೋಡ್ ನಲ್ಲಿ ಆಗಿರೋ ಗಡ್ಡಗಳು ಬರೇ ಇದನ್ನೇ ತೋರಿಸ್ತಿದ್ರು. ಇದೆಲ್ಲ ಇಗ್ನೋರ್ ಮಾಡ್ದೆ. ದೋಸ್ತ್ ಕಾಲ್ ಮಾಡ್ದ, ಬಾ ಕ್ರಿಕೆಟ್ ಆಡೋಣ ಅಂದ. ಅದಕ್ಕೆ ಅವನ್ ಜೊತೆಯಲ್ಲಿ ಕೂತ್ಕೊಂಡು ಗಾಡಿನಲ್ಲಿ ಸೀದಾ ಹೋದೆ ಮೇನ್ ರೋಡಿಗೆ. ಮೇನ್ ರೋಡ್ ನಲ್ಲಿ ಹೋಗಿ ಮಳೆ ಬಂದಿ ಸಿಚುವೇಶನ್ ನೋಡಿ ಹೆಂಗಾಗಿದೆ ಅಂತ. ನನ್ ಪ್ರಕಾರ ಈ ರೋಡ್ಗೂ ಮತ್ತೆ ಈ ರೋಡ್ಗೂ ಏನು ವ್ಯತ್ಯಾಸನೇ ಇಲ್ಲ, ಯಾಕಂದ್ರೆ 2 ರೋಡುನು ಮಧ್ಯರಿನಲ್ಲೇನೆ. ಕ್ರಿಕೆಟ್ ಆಡೋಣ ಅಂತ ಹೋದ್ವಿ ಫೀಲ್ಡ್ ಗೆ, ಅಲ್ಲಿ ಆಲ್ರೆಡಿ ಬೇರೆಯವರು ಆಡ್ತಿದ್ರು. ಇವತ್ ಎಲ್ಲೋದ್ರೂ ಬರೇ ಲೇಟೆ. ನಾವು ಮೂಡ್ ಆಫ್ ಮಾಡ್ಕೊಂಡು ಮತ್ತೆ ಬಂದ್ವಿ ಟೀ ಕುಡಿಯಕ್ಕೆ. ಇವತ್ತಿಗಿಷ್ಟೇ. ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಇವತ್ತಿಂದು ಫುಲ್ ವ್ಲಾಗ್ ನಾನು ಯೂಟ್ಯೂಬ್ ನಲ್ಲಿ ಹಾಕಿದ್ದೀನಿ, ಲಿಂಕ್ ಬಯೋನಲ್ಲಿದೆ. ಧನ್ಯವಾದಗಳು.